ನೋಡಿ ಫ್ರೆಂಡ್ಸ್, ಇದು ಸ್ಪೀಕರ್ ಬಾಕ್ಸ್ ಅಂದ್ಬಿಟ್ಟು ಪ್ರಯತ್ನ ಇಲ್ಲ ಫ್ರೆಂಡ್ಸ್. ನಮ್ಮ ಸಬ್ಸ್ಕ್ರೈಬರು ಹರೀಶ್ ಅಂದ್ಬಿಟ್ಟಲ್ಲಣ್ಣ, ದಿಲೀಪ್ ಅಂದ್ಬಿಟ್ಟು ಅವತ್ತೊಂದ್ಸತಿ ಸಿಕ್ಕಿದ್ರು. ಹೈ ಹಲೋ, ವೆಲ್ಕಮ್ ಬ್ಯಾಕ್ ಟು ಬಜರಂಗಿಗಿರಿ ಟಿ ಬಸ್ ಬ್ಲಾಗ್ಸ್. ಇವತ್ತಿನ ನಮ್ಮ ಬ್ಲಾಗ್ ವಿಶೇಷತೆ ಮತ್ತು ಸೇಮ್ ಗಾಡಿ 4 ಗಾಡಿ ಮೈಸೂರು ಟ್ರಿಪ್ಪು ಹೊರಟಿದ್ದೀವಿ. ಇವಾಗ ನಮ್ಮ ಸ್ಕೂಲ್ನ ಗುರುಗಳು ತೋರಿಸ್ತಿದ್ದೀವಿ. ಇವರೇ ಸ್ಕೂಲ್ನ ಗುರುಗಳು ನಿಂತಿದ್ದಾರಲ್ಲ ಅವರು. 4 ಗಾಡಿನ ಪಿಕಪ್ ಮಾಡ್ಕೊಂಡಿದ್ದೀವಿ. ಇವಾಗ ಹೊರಡಬೇಕು. ಓಕೆ ಸ್ನೇಹಿತರೆ, ಹೊರಡೋಣ ಬನ್ನಿ. ನಮ್ಮ ಸಬ್ಸ್ಕ್ರೈಬರು ಹರೀಶ್ ಅಂದ್ಬಿಟ್ಟಲ್ಲಣ್ಣ, ದಿಲೀಪ್ ಅಂದ್ಬಿಟ್ಟು ಅವತ್ತೊಂದ್ಸತಿ ಸಿಕ್ಕಿದ್ರು. ಹಿಂಗೆ ಇವತ್ತು ಸಿಕ್ಕವ್ರೆ, ಮಾತಾಡ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲೇ ಡೀಸೆಲ್ ಹಾಕ್ಸ್ಕೊಂಡು ನಿಂತಿದ್ವಿ. ಡೀಸೆಲ್ ಹಾಕ್ಸೋ ಟೈಮಲ್ಲಿ ನಿಂತ್ಕೊಂಡಿದ್ರು. ಇನ್ನೊಬ್ರು ಯಾರಣ್ಣ ಬಂದಿದ್ದು? ವಿನೋದ್ ಅಂತ ಬಂದಿದ್ರು, ಅವರು ಹೊರಟೋದ್ರು. ಇವಾಗ ಇಲ್ಲಿ ಬಂದಿದ್ದೀವಿ. ಯಾವುದು ಇದು? ಈ ಸ್ಕೂಲ್ ಬಸ್ನವ್ರೆ, ಇದೆಯಲ್ಲ ಸ್ಕೂಲು, ವಿದ್ಯಾಶಂಕರ ಅಂದ್ಬಿಟ್ಟು ಈ ಸ್ಕೂಲ್ ಬಸ್ನವ್ರೆ. ಇದೇ ಸ್ಕೂಲ್ ಗಾಡಿ, ಈ ಸ್ಕೂಲ್ ಗಾಡಿನೇ ಓಡಿಸೋದಿರು. ಇಲ್ಲೇ ಎಲ್ಲಣ್ಣ ಇರೋದು ಈ ಸ್ಕೂಲು? ಮಾಚೋಳಿ ಗೇಟ್ ಹತ್ರ ಸ್ಕೂಲ್ ಇರೋದು. ಲಾಸ್ಟ್ ಟೈಮ್ ಒಂದ್ಸತಿ ಸಿಕ್ಕಿದ್ರು, ಈ ಟೈಮ್ ಡೀಸೆಲ್ ಹಾಕ್ಸ್ತಾ ಇದ್ವಲ್ಲ, ಹಂಗೆ ಬಂದರು ಮಾತಾಡ್ಸೋಣ ಅಂದ್ಬಿಟ್ಟು. ಅಲ್ಲಿಂದ ಹೊರಟು ಬಂದ ಇಲ್ಲಿ ಹತ್ರ ಮದ್ದೂರ ಹತ್ರ ನೆಂಚ್ಕೊಂಡಿದ್ದೀವಿ ಟಿಫನ್ಗೆ ಅಂದ್ಬಿಟ್ಟು. ಮೈಸೂರು ರೋಡ್ ತೋರಿಸಿಲ್ಲ, ಯಾಕೆಂತಂದರೆ ನೀವೇನು ನೋಡ್ತೀರಾ ಮೈಸೂರು ರೋಡ್, ಎಲ್ಲರಿಗೂ ದಾರಿ ಗೊತ್ತಿರೋದೆ, ಅದಕ್ಕೆ ತೋರಿಸಿಲ್ಲ. ಇವಾಗ ಇಲ್ಲಿ ಟಿಫನಿಗೆ ನಿಲ್ಸ್ಕೊಂಡಿದ್ದೀವಿ ಗಾಡಿನ. ಇವತ್ತು ಶೇಖರ್ ಬಂದ ನಮ್ಮ ಜೊತೆಗೆ. ಟಿಫನ್ ಏನು ಅಂತಂದ್ಬಿಟ್ಟು ಒಂದು ವಿಡಿಯೋ ಮಾಡೋಣ ಬನ್ನಿ ಸ್ನೇಹಿತರೆ. ಆಗ ಇವನು ಯಾಕಲ್ಲ ನಗಾಡ್ಕೊಂಡು ಟಿಫನ್ನು ಪೇರೆಂಟ್ಸ್ಗಳೇ ಮಾಡ್ಕೊಂಬಂದಿರೋದು. ಅವರು ಚನ್ನಪಟ್ಟಣದವ್ರು ಯಾರೋ ಒಬ್ಬರು. ಏನಪ್ಪ ಏನ್ ಹೆಸರು? ಬುಲ್ಲಿ. ನಾವು ಊಟಕ್ಕೆ ರೆಡಿ ಆಗಿದ್ದೀವಿ. ಪಾರ್ಟಿ ಶುರು. ಇದು 2ನೇ ದಿನ ಟ್ರಿಪ್ ನಮ್ದು. ಇದು 9th ಬ್ಯಾಚ್ ಇದು. ಅಪ್ಪ ಹೆಂಗೈತ್ರ ಊಟ? ಇಷ್ಟು ಜನದಲ್ಲಿ ಒಬ್ರು ಉತ್ತರ ಕೊಡಲ್ವಲ್ರು. ಚೆನ್ನಾಯ್ತಾ? ಸರಿ. ಟೀ ಕುಡಿಯೋಣ ಅಂತ ಹೋಯ್ತಾ ಇದೀವಿ ಸ್ನೇಹಿತರೆ. ನಾವು ಇವಾಗ ಟೀಗಿಗೆಲ್ಲ ಕುಡ್ಕೊಂಡು ಇಲ್ಲಿಂದ ಹೊರಡಬೇಕು. ಇವತ್ತು ಲೇಟ್ ಆಗಿಬಿಟ್ಟಿದೆ, ನಮ್ಮದು ಲೇಟು ಅವ್ರದ್ದು ಲೇಟು. ಇವತ್ತು ಶ್ರೀರಂಗಪಟ್ಟಣ ಹತ್ರ ಇದ್ದೀವಿ. ಇದೇ ಜಾಗದಲ್ಲಿ ಪ್ರತಿದಿನ ಆರ್.ಟಿ.ಒ ಸಿಕ್ಕರು. ನಾವು 3ನೇ ದಿನ ಮೈಸೂರಿಗೆ ಹೋಯ್ತಾ ಇರೋದು. 3ನೇ ದಿನ ಮೈಸೂರಲ್ಲಿ ಡೈಲಿ ಇದೇ ಜಾಗದಲ್ಲಿ ಆರ್.ಟಿ.ಒ ಸಿಕ್ಕರು, ಡೈಲಿ ಕಾಣಿಸೋರು. ಇವತ್ತಿಲ್ಲ, ಬೇಜಾರಾಯ್ತೈತೆ. ಇದೇ ಜಾಗದಲ್ಲಿ ನಿಂತ್ಕೊಂಡು ನಮ್ಮ ಈ ಗಾಡಿ ಮುಂದ್ಗಡೆ ಹೋಯ್ತಾ ಇರೋದು ಒಂದು ದಿವಸಕ್ಕೂ ಕೊಟ್ಟಿಲ್ಲ. ಈ ಗಾಡಿ ಎತ್ಕೊಡೋದು ನಾವು 3 ಜನ ಜಂಪ್ ಆಗೋದು, ಹಂಗೆ ಮಾಡ್ತಿದ್ದೋ. ಇವತ್ತು ಯಾರೂ ಇಲ್ಲ, ಅದೇ ಬೇಜಾರಲ್ಲಿ ಮುಂದಕ್ಕೆ ಹೋಯ್ತಾ ಇದ್ದೀವಿ. ನಮ್ಮ ಒಂದು ರೆಗ್ಯುಲರು ಬರೋದು ನಮ್ಮ ಕಾಪರಣ್ಣವ್ರು ಬೇರೆ ಬಂದಿಲ್ಲ. ಇಲ್ಲ ರೆಗ್ಯುಲರ್ ಕೊಟ್ಬಿಟ್ಟಾರ, ಹೋಯ್ತಿದ್ರು ಅವ್ರಿಗೆ. ಕಾಪರಣ್ಣ ಬಂದಿಲ್ದಿರೋ ಕಾರಣನೇ ಆಲ್ಟೋದವ್ರು ಇಲ್ಲ ಅನ್ಕೋತೀನಿ. ಅವ್ರು ಯಾವಾಗ ಬಂದರು ರೆಗ್ಯುಲರ್ ಅಂತೆ ಅವ್ರಿಗೂ ಮೈಸೂರಿಗೆ ಕೊಟ್ಟು ಹೋಗೋರು. ಇಲ್ಲ ಸ್ನೇಹಿತರೆ, ಬನ್ನಿ ಇವಾಗ ನಾವು ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮಕ್ಕಳಿಗೆ ರಂಗನ ದರ್ಶನ ಎಲ್ಲ ಮಾಡಿಸಿ, ಅಲ್ಲಿಂದ ಮೈಸೂರು ಪ್ಯಾಲೇಸಲ್ಲಿ ಹೋಗಿ ಅಂಬಾರಿ ತೋರಿಸಿ, ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಚಾಮುಂಡಮ್ಮನ ತೋರಿಸಿ, ಝೂ ಕರ್ಕೊಂಡೋಗಿ ಪ್ರಾಣಿಗಳು ತೋರಿಸಿ, ಅಲ್ಲಿಂದ KRS ಕರ್ಕೊಂಡೋಗಿ ಲೈಟಿಂಗ್ ತೋರಿಸ್ಬಿಟ್ಟು ನೆಕ್ಸ್ಟು ಸ್ಕೂಲ್ ತೋರಿಸ್ಬಿಟ್ರೆ ಅವ್ರಿಗೆ ಅಷ್ಟೇ, ಅವ್ರ ಕೆಲಸ ಮುಗೀತು. ಎಲ್ಲ ಫ್ರೂಟ್ಸು ಫ್ಯಾಮಿಲಿ ಅವರವರು ಇವ್ರ ಕಡೆಯಿಂದ ಫ್ರೂಟ್ಸ್ಗಳೆಲ್ಲ ತಂದುಕೊಟ್ಟಿದ್ದಾರೆ. ಹುಡುಗರಿಗೆ ಮೊದಲಾಗಿ ನಾವೇ ತಿನ್ಕೊಂಡಿರ್ತೀವಿ. ಅರ್ಧ ಎಲ್ಲ ರೆಡಿ ಇದೆ. ಸಾಲ
ಫ್ರೂಟ್ಸ್ ತಿನ್ನೋಣ ಬನ್ನಿ ಸ್ನೇಹಿತರೆ. ನೀವು ನಾವು ಮಕ್ಳಿಗೆ ಅಂತ ಬಂದಿರೋ ಫ್ರೂಟ್ಸು ಅಂದ್ಬಿಟ್ಟು ಅವ್ರಿಗೆ ಇಲ್ದಂಗೆ ಏನು ತಿನ್ನಲ್ಲ, ಅವ್ರಿಗೆ ಸಮೇತ ಇರುತ್ತೆ, ನಮಗೂ ಸಮೇತ ಇರುತ್ತೆ, ಅದಕ್ಕೆ ತಿಂತೀವಿ. ಮೈಸೂರು ಸಿಟಿಲಿ ಆಟೋದಲ್ಲಿ ಹೋಗ್ತಿದ್ದೀವಿ. ಇಲ್ಲಿಗೆ ಅಂತ ನೀವು ಕೇಳ್ಬೋದು. ಎಲ್ಲಿಗೆ ಅಂದರೆ ಸ್ಪೀಕರ್ ತೊಗೊಂಬರೋಕ್ಕೆ ಅಂತ ಹೋಗಿದೆ. ಸ್ಪೀಕರ್ 2-3 ಕೆಟ್ಟೋಗಿದ್ದು, 2 ಕೆಟ್ಟೋಗಿದ್ದು, ಅದಕ್ಕೆ 4 ಹೊಸದೇ ಹಾಕ್ತಾಯಿದ್ದೀನಿ. ಹಾಕೋಣ ಅಂದ್ಬಿಟ್ಟು ಹೊಸ ತಗೊಂಡು ಹೊರಡ್ತಾ ಇದ್ದೀನಿ. ಇವಾಗ ನಮ್ಮ ಅಮಿತ್ ಕಳಿಸ್ಕೊಟ್ಟಿದ್ದ ಆಟೋ, ಅವ್ರ ಅಣ್ಣ ಇವರು ಮೈಸೂರು ಪ್ಯಾಲೇಸ್ ಹತ್ರ ತಗೊಂಡು ಆಲ್ರೆಡಿ ಹೊರಟಿದ್ದೀವಿ. ಬರೋಕ್ಕೆ ಯಾರ್ಯಾರು ಹೋಗಿದ್ದು ಅಂದರೆ ನಾನು ಬುಲ್ಲಿ, ನೀನು ದೊಡ್ಡ ಬುಲ್ಲಿ, ನಾನು ಚಿಕ್ಕ ಬುಲ್ಲಿ. ನೋಡಿ ಫ್ರೆಂಡ್ಸ್, ಬುಲ್ಲಿ ಸ್ಪೀಕರ್ ಬಾಕ್ಸ್ ಪೈನಿಯರು ತಗೊಂಡಿದ್ದೀವಿ. ಆಯ್ತು ಆ ಕಡೆ ಗೇಟ್ ಲಾಸ್ಟ್ಗೆ. ಹಾಯ್ ಫ್ರೆಂಡ್ಸ್, ಬುಲ್ಲಿ ಬುಲ್ಲಿ ರಾಜ್. ನಮ್ಮ ಬುಲ್ಲಿ ಪೈನಿಯರ್ ಎತ್ಕೋಯ್ತಾನೆ, ಶಿಷ್ಯ ಬೇರೆ 2 ಸ್ಪೀಕರ್ ಹಿಡ್ಕೋಯ್ತಾನೆ. ಇಲ್ಲ ಬಿದ್ದಾಯ್ತದೆ ಕಣ ಶಿಷ್ಯ, ಬಿದ್ದಾಯ್ತಾಯ್ತದು. ನೋಡಿ ಫ್ರೆಂಡ್ಸ್, ಇದು ಸ್ಪೀಕರ್ ಬಾಕ್ಸ್ ಅಂದ್ಬಿಟ್ಟು ಪ್ರಯೋಜನ ಇಲ್ಲ ಫ್ರೆಂಡ್ಸ್. ಸುಮ್ಮನೆ 1-2 ದಿವಸ ಇರ್ತವೆ, 3ನೇ ದಿವಸಕ್ಕೆ ಹೊರದೋಯ್ತವೆ. ಅದಕ್ಕೆ 70,000 ಕೊಡೋದ್ ಬದಲು ಯಾವ್ದೋ ಮೈಕ್ ಸೆಟ್ ಊರ ಕಡೆ ಇರ್ತಾರಲ್ಲ ದೊಡ್ಡ ದೊಡ್ಡ ಪುಂಗಿ ಆ ಕಡೆ ಮೇಲ್ಗೊಂದು ಸೈಡ್ಗೊಂದು ಹಾಕೊಂಡ್ಬಿಟ್ರೆ ಸಖತ್ತಾಗಿರುತ್ತೆ. ಒಂದು ಕೆಳಗೊಂದು ಹಾಕ್ಬಿಟ್ರೆ ಫ್ರೆಂಡ್ಸ್ ಹೆಂಗಿರುತ್ತೆ ಗೊತ್ತಾ ಫ್ರೆಂಡ್ಸ್. ನೋಡಿ ಕೊನೆಗೂ ಸ್ಪೀಕರ್ ಹತ್ರ ಬಂದು ಸ್ಕೂಟ್ರ್ ಕೊಡ್ರ ಈ ಕ್ಲೀನರ್ ನೋಡಿ. ಹಂಪು ಪೈನಿಯರ್ ಓಪನ್ ಮಾಡಿದ್ದೀವಿ ಸ್ನೇಹಿತರೆ, ಹೊಸದು. ಇದೀಗ ಬಂದ ಹಂಪು ಫರ್ 650 ವಾಟ್ಸ್. ಯಾಕೆ ಹುಡುಗ ನೀನು ಹೋಗಿಲ್ಲೇನಾ? ಏನು ಯಾಕೆ ಹೋಗಿಲ್ಲ? ಹುಷಾರಿಲ್ವಾ? ಹತ್ರ ಐತೆ ನುಂಗ್ಬೇಕಾಯ್ತಾ? ನುಂಗ್ತೀಯಾ? ಹೆಂಗೂ ಓಪನ್ ಆಯ್ತಲ್ಲ ಸ್ನೇಹಿತರೆ, ಹಂಗೆ ಇದೆ ಓಪನ್ ಮಾಡೋಣ. ನಮ್ಮ ಮಧ್ಯಾಹ್ನದ ಊಟ ಅನ್ನ, ಮಸಪ್ ಸಾರು ಊಟ ಮಾಡ್ತಾ ಇದ್ದೀವಿ. ನಮ್ಮ ಬುಲ್ಲಿ ಹೋಗಿ ಊಟ ತಗೊಂಬಂದ. ಇದೊಂಥರ ರೆಗ್ಯುಲರ್ ಆಗಿಬಿಟ್ಟೈತೆ ನಮಗೆ. ಊಟ ತಿನ್ಕೊಂಡು KRSಗೆ ಹೋಗಿ ಅವ್ರು KRS ತೋರಿಸ್ಕೊಂಡು ಹೊರಡೋದು.